ನೋಡಿ ಕೊನೆದಾಗಿ ಆಯಿಲ್ 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 ಬಿಡ್ತಾ ಇದೆ. ಇದು ಬಬಲ್ಸ್ ಬಂತು. ಡಾಬಾ ಅಂದರೆ ಏನು? ಡಾಬಾದಲ್ಲಿ ಏನು ಎಲ್ಲರಿಗೂ ಫಸ್ಟ್ ಬರ್ದೆ ರೋಟಿ ಇದಳು, ರೋಟಿ 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 ಅಂತಾರೆ. ಒಂದು ಫೋಲ್ಡ್ ಮಾಡಿ ಇವಾಗ ಸರ್ ಟೇಸ್ಟ್ ನೋಡ್ತಾ ಇದ್ದೀನಿ. 101% ನೀವು ಡಾಬಾ ಸ್ಟೈಲ್ ನಿಮ್ಮ ಮನೆಗೆ ತಂದು ನೀವು ಆರಾಮಾಗಿ ಮಾಡ್ಕೋಬಹುದು ಅಂತ. ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಅನೀಶ್ ಮುನ್ನಾ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಮತ್ತೆ ಹೊಸ ಬ್ಲಾಗ್ ಹೊಸ ರೆಸಿಪಿ ಜೊತೆ ವಾಪಸ್ ಬಂದಿದ್ದೀವಿ. ನಮ್ಮ ಜೊತೆ ಶ್ರೀ ಹೋಟೆಲ್ ಓನರ್ ಪ್ರಭು ಅವರಿದ್ದಾರೆ. ನಮಸ್ಕಾರ ಪ್ರಭು ಅವರೇ. ಪ್ರಭು ಅವರೇ, ಲಾಸ್ಟ್ ವಾರ ಗೀ ರೈಸ್ ಮತ್ತೆ ಕುರ್ಮಾ ರೆಸಿಪಿನ ತೋರಿಸ್ಕೊಟ್ಟಿದ್ರಿ. ಸೊ ಈ ವಾರ ನಮ್ಮ ವ್ಯೂವರ್ಸ್ಗೋಸ್ಕರ ಯಾವ ಸ್ಪೆಷಲ್ ರೆಸಿಪಿನ ತಗೊಂಡ್ಬಂದಿದ್ದೀವಿ ಸರ್? ಒಂದು ಡಾಬಾ ಸ್ಟೈಲ್ದು ರೋಟಿ ಮತ್ತೆ ಸೇವ್ ಬಾಜಿ ಹೇಳ್ಕೊಡೋಣ ಅನ್ಕೊಂಡಿದ್ದೀನಿ ಸರ್ ಇವತ್ತು. ಓಕೆ, ಸ್ಪೆಷಲ್ ಆಗಿ ಬೇಗ ಮನೇಲೆ ಮಾಡ್ಕೋಬಹುದು, ಡಾಬಾ ಹೋಗೋದೇ ಬೇಡ, ಡಾಬಾ ಸ್ಟೈಲ್ನೇ ಮನೆಗೆ ತರಬಹುದು. ಆ ತರ ಒಂದು ರೆಸಿಪೀಸ್ ನ ಹೇಳ್ಕೊಡ್ತಾ ಇದ್ದೀನಿ ಸರ್ ಇವತ್ತು. ಓಕೆ, ಇವತ್ತು ಒಂದು ಡಾಬಾ ಸ್ಟೈಲ್, ಇಷ್ಟು ದಿನ ಒಂದು ಹೋಟ್ಲ್ ಸ್ಟೈಲ್ ಅಂತಾನೆ ಮೆನ್ಷನ್ ಮಾಡ್ತಾ ಇದ್ವಿ. ಸೊ ಇವತ್ತು ಪ್ರಭು ಅವರು ನಿಮಗೆ ಡಾಬಾ ಸ್ಟೈಲ್ ತಂದೂರ್ ರೋಟಿ ಹಾಗೆ ಸೇವ್ ಬಾಜಿ ರೆಸಿಪಿನ ಹೇಳ್ಕೊಡ್ತಾರಂತೆ. ಪ್ರಭು ಅವರೇ, ನಾನು ಜನರಲ್ ಆಗಿ ಡಾಬಾಸ್ಗೆಲ್ಲ ವಿಸಿಟ್ ಮಾಡಿದಾಗ ಒಂದು ತಂದೂರ್ ರೋಟಿ, ಇನ್ನೊಂದು ದಾಲ್ ಫ್ರೈ, ಈ ತರ ಕಾಂಬಿನೇಷನ್ ಟ್ರೈ ಮಾಡಿರೋದು. ಇದು ಸೇವ್ ಬಾಜಿ ಸರ್. ಇದು ಸೇವಲ್ ಮಾಡೋಂಥದ್ದು ಗ್ರೇವಿ ಚೆನ್ನಾಗಿರುತ್ತೆ, ಯೂನಿಕ್ ಆಗಿರುತ್ತೆ, ಸಕ್ಕದಾಗಿರುತ್ತೆ, ಸ್ಪೈಸಿಯಾಗಿ ಮನೇಲೆ ಮಾಡ್ಕೋಬಹುದು. ಡಾಬಾ ಹೋಗೋದೇ ಬೇಡ. ಡಾಬಾ ಸಿಟಿಯಿಂದ ಎಲ್ಲಾರು ಔಟ್ಸ್ಕರ್ಟ್, ಎಲ್ಲಾರು ರಿಂಗ್ ರೋಡ್ ದೂರ ದಾಟಿ ಹೋಗ್ಬೇಕು. ಅದೇ ಸ್ಟೈಲ್ ಮನೆಗೆ ತಂದು ಮನೇಲೆ ಕುತ್ಕೊಂಡು ತಿನ್ಬೋದಲ್ಲ ಎಲ್ಲಾರು. ಮನೇಲಿ ಹೇಗೆ ಹೇಳ್ಕೊಡ್ಬೇಕು, ಮನೇಲಿ ತಂದೂರ್ ಬಂಡ್ಲಿ ಏನು ಇರಲ್ಲ, ಬಟ್ ಮನೇಲಿ ಹೇಗ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅದೇ ಸೀಕ್ರೆಟ್. ಏನಿಲ್ಲ, ಯಾವ ತರ ಪ್ರೊಸೀಜರ್ ಮಾಡ್ಬೇಕು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ನೀವೇನ್ ಹೇಳಿದ್ರಿ, ಇವ್ರು ಹೇಳಿರೋದು ಒಂದೇ. ಸೊ ಡಾಬಾ ಸ್ಟೈಲ್ ನೀವು ಮನೆಗೆ ತಗೊಂಡ್ಬರ್ಬೇಕು. ಆ ತರ ಇಂಗ್ರೀಡಿಯೆಂಟ್ಸ್ ಏನ್ ಬೇಕು, ಆ ತರ ರೆಸಿಪಿ ಏನ್ ಬೇಕು ಹೇಳ್ಕೊಡ್ತಾರಂತೆ. ಸೊ ಬನ್ನಿ ಹಂಗಾರೆ ವಿಡಿಯೋ ಶುರು ಮಾಡಿ. ಸರ್, ಈಗ ನಾನು ಏನ್ ಹೇಳ್ಕೊಡಕ್ ಬಂದಿದ್ದೀನಿ ಅಂದ್ರೆ, ಡಾಬಾ ಸ್ಟೈಲ್ ಅಲ್ಲಿ ಹೇಳಿದ್ನಲ್ಲ ನಾನು, ರೋಟಿ ಮತ್ತೆ ಸೇವ್ ಬಾಜಿ ಹೇಳ್ಕೊಡಕ್ ಬಂದಿದ್ದೀನಿ. ಆ ಸೇವ್ ಬಾಜಿಗೆ ಏನ್ ಐಟಮ್ ಬೇಕು, ತಂದೂರ್ ರೋಟಿ ಹೇಗ್ ಮಾಡ್ಕೋಬೇಕು ಅನ್ನೋದನ್ನ ಒಂದು ಸಿಂಪಲ್ ಪ್ರೊಸೀಜರ್ ಅಲ್ಲಿ ಹೇಳ್ಕೊಡಕ್ತೀನಿ. ಈಗ ನೋಡಿ ಸರ್, ಸ್ಟಾರ್ಟಿಂಗು ಸಣ್ಣದಾಗಿ ಕೊಚ್ಚಿರಕಂಟ ಈರುಳ್ಳಿ, ಆಮೇಲೆ ಸೀಳ್ಬಿಟ್ಟಿರೋ ಹಸಿಮೆಣಸಿಕಾಯಿ, ಕರಿಬೇವು, ಟೊಮೊಟೊ, ಸೇವು, ಮಿಕ್ಸ್ಚರ್ ಯಾವ್ದಾರ ತಗೋಬಹುದು. ಇದನ್ನ ದೊಡ್ಡ ತಗೊಂಡಿದ್ದೀನಿ, ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಹಗಳಗಳಾಗಿ. ಆಮೇಲೆ ಹಾಲು, ತುಪ್ಪ, ಆಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಆಮೇಲೆ ಟೊಮೊಟೊ ರಸ, ಟೊಮೊಟೊನ ರುಬ್ಬಾಡಿಸ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸ್ಪೈಸಸ್, ಚಿಲ್ಲಿ ಪೌಡ್ರು, ಇದು ನಾವೇ ಸ್ಪೆಷಲ್ ಡಬ್ಬಿ ಬೆಳಗಿನ ಮಿಷಿನ್ ಬಿಲ್ ಮಾಡಿಸಿರೋದು. ಇದು ಕಿಚನ್ ಕಿಂಗ್ ಪೌಡ್ರು, ನಾವೇ ರೆಡಿ ಮಾಡ್ಕೊಂಡಿರೋದು, ಚೆನ್ನಾಗಿರುತ್ತೆ. ಇದು ಗರಂ ಮಸಾಲ, ಆಮೇಲೆ ಸ್ವಲ್ಪ ಹಿಂಗು. ಇಷ್ಟೆಲ್ಲ ಬಾಜಿಗೆ ಬೇಕಾಗಿರೋದು, ಗ್ರೇವಿಗೆ ಬೇಕಾಗಿರೋ ಐಟಮ್ಗಳು. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಮೈದಾ. ಇದು ರೋಟಿಗೆ ಮೈದಾ, ಮೊಸರು, ಒಂಚೂರು ಸಕ್ಕರೆ, ಸಾಲ್ಟು, ಒಂಚೂರು ಅಡುಗೆ ಸೋಡಾ, ಇಷ್ಟು ಬಳಸ್ಕೊಂಡು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಸರ್. ಬನ್ನಿ. ಮೊದಲಕ್ಕೆ ಸೇವ್ ಬಾಜಿ ಮಾಡೋಕ್ಕೂ ಮುಂಚೆ ಫಸ್ಟ್ ಹಿಟ್ಟನ್ನ ಕಲ್ಸಿಟ್ಬಿಡ್ಬೇಕು. ಇದೊಂದು ಅರ್ಧ ಗಂಟೆ 20 ನಿಮಿಷ ನೆನೆ ಇಡಬೇಕು. ಇದು ಯಾವ ತರ ಕಲ್ಸ್ಕೋಬೇಕು ಅನ್ನೋದು ಹೇಳ್ಕೊಡ್ತೀನಿ ನೋಡಿ. ಇದು ಮೈದಾ, ಪ್ಯೂರ್ ಮೈದಾಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ. ಆಮೇಲೆ ನೆಕ್ಸ್ಟು ಸಕ್ಕರೆ, ಉಪ್ಪು, ಒಂಚೂರು ಅಡುಗೆ ಸೋಡಾ. ಓಕೆನಾ? ನೆಕ್ಸ್ಟು ಮೊಸರು, ಒಂಚೂರು ಮೊಸರು ಹಾಕೊಬಿಡ್ಬೇಕು, 1 ಕಪ್ ಅಷ್ಟು. ಓಕೆನಾ? ಸ್ವಲ್ಪ. ನೆಕ್ಸ್ಟು ಇದನ್ನ ಹಿಂಗೆ ಮಿಕ್ಸ್ ಮಾಡ್ಕೊಬಿಡ್ಬೇಕು. ಹಿಂಗೆ ಈ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕೋಬೇಕು ಅಷ್ಟೇ. ಅದಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಕಲ್ಸ್ಬೇಕಾದ್ರೆ. ಸ್ವಲ್ಪ ನೀರು ಹಾಕೊಂಡು ಈ ತರ ಮಾಡ್ಕೊತಾನೆ ಕಲ್ಸ್ಕೋಬೇಕು. ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಹದ ಬರುತ್ತೋ. ಸೊ ನೋಡಿ, ಈ ಹದ ಬಂದಿದೆ ಹಿಟ್ಟು ನೋಡಿ. ಈ ತರ ಕಲ್ಸ್ಬೇಕು. ಹಿಂಗಂತಾನೆ ಇರಬೇಕು, ನೀಟಾಗಿ ಬರ್ತದೆ. ನಿಮ್ಗೆ ಗೊತ್ತಾಗುತ್ತೆ ಕೈಯಲ್ಲಿ ಒಂಚೂರು ಅಂಟಬಾರ್ದು. ಈ ತರ ಇಲ್ಲಿ ಅಂಟಬಾರ್ದು. ಈ ತರ ದಿಂಬಿದ್ದಂಗೆ ನೋಡಿ ಇಲ್ಲಿ ನೋಡಿ ತಾಲೆ. ಈಗ ಹಿಟ್ಟೆಲ್ಲ ಕಲ್ಸಾಗಿದೆ. ಇದನ್ನ ಒಂದು 10 ನಿಮಿಷ 20 ನಿಮಿಷ ಮುಚ್ಚಿಟ್ಬಿಟ್ಟು ಮಾಡ್ಬಿಡೋಣ. ಇದನ್ನ ಈಗ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ಅಲ್ಲಿವರೆಗೂ. ಓಕೆ ಅಲ್ವಾ? ನೋಡಿ, ಇದೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ಕೊಟ್ಟಿದ್ದೀನಿ. ಇದನ್ನ ಸಿಂಪಲ್ ಆಗಿ ಹೇಗ್ ಮಾಡೋದು, ಬರೀ 10 ನಿಮಿಷದಲ್ಲಿ ಹೆಚ್ಚಿ ಕೊಚ್ಚಿ ಇದ್ರೆ ಎಲ್ಲ 10 ನಿಮಿಷದಲ್ಲಿ 1/4 ಗಂಟೆಲಿ ರೆಡಿ ಆಗ್ಬಿಡುತ್ತೆ ಬಾಜಿ. ಈಗ ಬನ್ನಿ, ಯಾವ ತರ ಪ್ರೊಸೀಜರ್ ಹೇಳ್ಕೊಡ್ತೀನಿ ಬನ್ನಿ ತೋರಿಸ್ತೀನಿ. ನೋಡಿ, ಒಂದು 200 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. 100-200 ಗ್ರಾಮ್ ಅಷ್ಟು ಎಣ್ಣೆ. ಜಾಸ್ತಿ ಬೇಕಾದ್ರೂ ಜಾಸ್ತಿ ಹಾಕೋಬಹುದು. ನಂಗೆ ಸ್ವಲ್ಪ ಜಾಸ್ತಿ ಇದು, ಸ್ವಲ್ಪ ಆಯಿಲಿ ಇದೆ, ಚೆನ್ನಾಗಿರುತ್ತೆ. ಒಂದು 100-200 ಗ್ರಾಮ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ. ನಂತರ ಹಸಿಮೆಣ್ಸಿಕಾಯಿ ಹಾಕ್ತಾ ಇದ್ದೀನಿ. ಘಮ ಅನ್ನತ್ತೆ ಹಸಿಮೆಣ್ಸಿಕಾಯಿ, ಈರುಳ್ಳಿ ಎಣ್ಣೆಲಿ ಬೇಯ್ತಾ ಇದ್ರೆ ನೋಡಿ, ಆ ಮೆಣಸಿಕಾಯಿ ಸ್ಮೆಲ್ಲು ಎಣ್ಣೆಗೆ ಬಿದ್ದರೆ ಚೇಂಜ್ ಆಗುತ್ತೆ ಸ್ಮೆಲ್ಲು. ನೆಕ್ಸ್ಟು ಫ್ರೈ ಮಾಡಿದ ತಕ್ಷಣ ಈರುಳ್ಳಿನ ಹುರ್ಕೊಂಬಿಡೋದು ಹಿಂಗೆ ಚೆನ್ನಾಗಿ.
ಈರುಳ್ಳಿ ಇದೆಲ್ಲ ಬೇಯ್ತಾ ಇದೆ, ಒಂದು ಸ್ವಲ್ಪ ಕಂದು ಬಣ್ಣವರೆಗೂ ಇರಬೇಕು, ಸ್ವಲ್ಪ ಅದು ಚೇಂಜ್ ಆಗುತ್ತೆ. ಹಾಂ, ಲೈಟ್ ಬ್ರೌನ್. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಹೋಗೋವರೆಗೂ ಉರಿಬೇಕು, ಚೆನ್ನಾಗಿ ಫ್ರೈ ಆಗಬೇಕು, ಇದ್ರ ಹಸಿ ವಾಸನೆ ಹೋಗೋಬೇಕು ಚೆನ್ನಾಗಿ. ಹಾಂ, ಫ್ರೈ ಮಾಡಬೇಕು. ಅಲ್ಲಿಗೆ ಅದು ಬೆಳ್ಳುಳ್ಳಿ ಶುಂಠಿದು ಟೇಸ್ಟು ಏನಿದೆ ಎಣ್ಣೆಲಿ ಫ್ರೈ ಆಗ್ತಾ ಆಗ್ತಾ ಅದ್ರ ಸ್ವಾದ ಬಿಡುತ್ತೆ. ನೋಡಿ, ತಳ ಹಿಡಿಸ್ಬಾರ್ದು, ಕೈ ಬಿಡಬಾರ್ದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ತಳ ಹಿಡ್ಕೊಬಿಡುತ್ತೆ, ಫ್ರೈ ಆಗ್ತದೆ. ಈಗ ಫ್ರೈ ಆಗಿದೆ, ಅದ್ರ ಸ್ಮೆಲ್ಲು ಬೇರೆ ಥರನೇ ಬರ್ತಾಯಿದೆ, ನೋಡಿ ಘಮ್ಮನತಾ ಇದೆ. ಈಗ ನಾವೇನು ಮಾಡ್ಬೇಕಂದ್ರೆ ಇದೆಲ್ಲ ಬೆಂದಾದ್ಮೇಲೆ ಟೊಮೊಟೊ ಹಾಕೊಬಿಡ್ಬೇಕು ಹೆಚ್ಚಿರೋದು. ಹಾಂ, ಈಗ ಟೊಮೊಟೊ ಹಾಕಿದ್ರೆ ಅದು ನೀರು ಬಿಡುತ್ತಲ್ಲ, ತಳ ಹಿಡಿಯಲ್ಲ. ಈಗ ಹಾಂ, ನೀವು ಯಾವುದೇ ವಸ್ತುನ ನೀಟಾಗಿ ಎಣ್ಣೆಲಿ ಎಷ್ಟು ಫ್ರೈ ಮಾಡ್ತೀರಾ ಅಷ್ಟು ಒಳ್ಳೆಯದು. ರುಬ್ಬಿರೋದು ಟೊಮೊಟೊ ರಸ ಇದನ್ನು ಫ್ರೈ ಮಾಡಬೇಕು. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂದರೆ. ಇದು ಸುಮ್ಮನೆ ಯಾಕೆ ಡಾಬಾದಲ್ಲಿ ಹೋಗ್ಬಿಟ್ಟು 500, 1000, 2000 ಗಂಟಲೆ ಖರ್ಚು ಮಾಡ್ಕೊಂಡು, ಈಗ ಡಾಬಾ ಅಂದ ತಕ್ಷಣ ಏನು, ಅಯ್ಯೋ ತಂದೂರಿ ರೊಟ್ಟಿ ತಿನ್ನಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಬಂದ್ಬಿಡುತ್ತೆ. ಅದೇ 200-300 ರೂಪಾಯಿ ಆದರೆ ಮನೇಲೇ ಮಾಡ್ಕೊಂಡು ತಿನ್ಬಿಡೋದಲ್ಲ, ಮನೆ ಮಂದಿ ಎಲ್ಲ ತಿನ್ಬೋದಲ್ವಾ. ಹಾಂ, ಡಾಬಾ ಸ್ಟೈಲ್ನ ಮನೆಗೆ ತರ್ಬೋದು. ಮತ್ತು ಸುಮ್ಮನೆ ದುಂದು ವೆಚ್ಚ ಏನೂ ಇಲ್ಲ. ಮಜಕ್ಕೆ ಹೋಗಿರ್ತೀವಿ, ಇಲ್ಲ ಅಂತ ಹೇಳ್ತಿಲ್ಲ, ಎಲ್ಲ ಟೈಮಲ್ಲೂ ಮನೇಲಿ ಮಾಡೋಕ್ಕಾಗಲ್ಲ. ಈಗ ತುಂಬ ಜನ ಇತ್ತು, ಜಾಸ್ತಿ ಬಿಲ್ ಆಗುತ್ತೆ, 3,500 ಬಿಲ್ ಆಗ್ಬಿಡುತ್ತೆ. ಒಂದು 10 ಜನ ಹೋಗ್ಬಿಟ್ರೆ 3,500 ಯಾಕಪ್ಪ ಬಿಲ್ ಮಾಡಬೇಕು, ಅದನ್ನೇ ಒಂದು 200-300 ರೂಪಾಯಿ ಮಾಡ್ಕೊಂಡು ಮನೇಲೇ ಮಾಡ್ಕೊಬೋದಲ್ಲ. ಈಗ ಕಿಚನ್ ಕಿಂಗು, ಗರಂ ಮಸಾಲ, ಚಿಲ್ಲಿ ಪೌಡ್ರು, ಒಂಚೂರು ಹಿಂಗು ಸ್ಪೈಸಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಸ್ಮೆಲ್ ಹೆಂಗೆ ಬರ್ತಾ ಇದೆ, ಘಮ ಘಮ ಅಂತಿಲ್ವಾ. ಹಾಂ, ನೆಕ್ಸ್ಟು ಇದಕ್ಕೆ ಮೊಸರು ಆ್ಯಡ್ ಮಾಡ್ಕೊಬಿಡ್ಬೇಕು. ಎಲ್ಲ ಸ್ಪೈಸಸ್ಗೂ ಮೊಸರು ಹಾಕಿದ್ರೆ ಅದರದ್ದು ಆಯಿಲ್ ಬಿಡುತ್ತೆ. ಎಲ್ಲ ಹಾಕಿದ್ರೆ ಆ ಆಯಿಲ್ ಯಾವ ಥರ ಇರುತ್ತೆ ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ. ಮೊಸರು ಹಾಕಿದ್ರೆ ಮೊಸರಿನ ಸತ್ವ ಎಲ್ಲ ಬಿಟ್ಟು ಅದರಿಂದ ಒಂದು ಆಯಿಲ್ ಉತ್ಪತ್ತಿ ಆಗುತ್ತೆ. ಆ ಆಯಿಲ್ ಉತ್ಪತ್ತಿ ಆದಾಗ ಈ ಥರ ಎಲ್ಲ ಎಣ್ಣೆ ತಾನೇ ಬಿಡುತ್ತೆ ಇದರೊಳಗಿಂದ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಈಗ ನೋಡಿ ಕೊನೆಯದಾಗಿ ಆಯಿಲ್ ಬಿಡ್ತಾ ಇದೆ. ಆಯಿಲ್ ಬಿಡ್ತಾ ಇದೆ. ನೆಕ್ಸ್ಟು ಹಾಲು ಹಾಕ್ಕೋಬೇಕು. ಹಾಲು ಹಾಕ್ತಾಯಿದ್ದೀನಿ. ಅದೇ ಹಾಲನ್ನು ಹಾಕ್ಕೊಂಡೆ. ನಿಮ್ಗೆ ಎಷ್ಟು ಬೇಕಷ್ಟು ಹಾಲು ಹಾಕೋದು. ಹಾಲು ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ. ಹಾಂ, ಹಾಲು ಬೇಕೇ ಬೇಕು. ಸೇವ್ ಬಾಜಿಗೆ ದೂದ್ ಬೇಕೇ ಬೇಕು. ಇದು ಆಯಿಲ್ ಬಿಡುತ್ತೇನೆ ಮತ್ತೆ. ಬೇಯ್ತದೆ. ಯಾವುದೇ ರೀತಿ ಬೇಯ್ಬೇಕಂದ್ರೆ ಇನ್ನೂ ಸ್ವಲ್ಪ ಆಯಿಲ್ ಬಿಡಬೇಕು. ಈ ಥರ ಒಡಕ್ ನೋಡಿ, ಈ ಥರ ಆಯಿಲ್ ಬಿಟ್ಟಿದೆ ಅಲ್ವಾ, ಇನ್ನೂ ಸ್ವಲ್ಪ ಬಿಡುತ್ತೆ. ಆಗ ನಾವು ಸೇವ್ ಹಾಕ್ಕೊಬಿಡ್ಬೇಕು. ಹಾಂ, ಸಾಮಾನ್ಯವಾಗಿ ಈಗ ಹುಡುಗರು ಪಿ ಜಿಲಾಗಲಿ ಎಲ್ಲರಾಗಲಿ ಟ್ರಿಪ್ ಹೋದಾಗ ಯಾವ್ದಾರ ಗಾಡಿ ನಿಲ್ಸರಿ ಡಾಬಾಗೆ ಬಾ, ಲಾರಿಲಿ ಹೋಗ್ತಿರ್ತಾರೆ, ಡಾಬಾ ನಿಲ್ಸ, ಆ ಕಾನ್ಸೆಪ್ಟಲ್ಲಿ ಇರ್ತಾರೆ. ಆ ಟೇಸ್ಟ್ ನೋಡಿರ್ತಾರೆ. ಅದನ್ನು ನಾವು ಈಗ ಹೋಗೋಕ್ಕಾಗಲ್ಲ. ಈಗ ಸುಮಾರು ಜನ ಇರ್ತಾರೆ, ಬಿಲ್ಲು ಜಾಸ್ತಿ ಆಗುತ್ತೆ. ಈಗ ಅಲ್ಲಿಗೆಲ್ಲ ತುಂಬ ದೂರ ಹೋಗ್ಬಿಟ್ಟು ನಾವು ಫುಡ್ ಇದು ಮಾಡೋಕ್ಕಾಗತ್ತಾ, ಮಳೆನೋ ಬಂತು ಏನೋ ಬಂತು ಹೋಗೋಕ್ಕಾಗಲ್ಲ. ಅದನ್ನೇ ಮನೇಲೇ ಮಾಡ್ಕೊಬೋದಲ್ಲ ಅಂದ್ಬಿಟ್ಟು ಇದನ್ನು ತೋರಿಸ್ತಾ ಅಷ್ಟೇ. ಮನೇಲೂ ಮಾಡ್ಕೋಬೋದು. ಹಿಂಗೆ ನೋಡ್ತಾ ಇರೋರೆಲ್ಲ ನೋಡಿ ಟ್ರೈ ಮಾಡಿ, ಚೆನ್ನಾಗಿದ್ರೆ ಕಮೆಂಟ್ ಹಾಕಿ ದಯವಿಟ್ಟು. ಡಾಬಾ ಅಂದರೆ ಏನು, ಡಾಬಾದಲ್ಲಿ ಏನು ಎಲ್ಲರಿಗೂ ಫಸ್ಟ್ ಬರದೆ ರೋಟಿ ಹೇಳೋ, ರೋಟಿ ಅಂತಾರೆ. ರೋಟಿ ನಂಗೆ 2 ರೋಟಿ, ಬಟರ್ ನಾನ್ ಹೇಳೋ, ಆ ರೋಟಿ ಹೇಳೋ, ಈ ರೋಟಿ ಹೇಳೋ. ರೋಟಿ ಅನ್ನೋ ಕಾನ್ಸೆಪ್ಟೇ ತಲೆಗೆ ಬರೋದು ಡಾಬಾ. ಅಲ್ಲೇನು ಸಿಗುತ್ತೆ ಡಾಬಾದಲ್ಲಿ? ರೋಟಿ, ಜೀರಾ ರೈಸು, ಈ ಪಾಲಕ್ ಪನ್ನೀರು, ದಾಲು, ಈ ಥರದ್ದು ಸಿಗೋದೇ ಜಾಸ್ತಿ. ಆ ಡಾಬಾ ಸ್ಟೈಲ್ ರುಚಿನೇ ಬೇರೆ ಇರುತ್ತೆ, ರೆಸ್ಟೋರೆಂಟ್ ರುಚಿನೇ ಬೇರೆ ಇರುತ್ತೆ, ಹೋಟ್ಲು ಸ್ಟೈಲ್ ರುಚಿನೇ ಬೇರೆ ಇರುತ್ತೆ. ಅದು ಯಾವ ಥರ ಮನೇಲೇ ಮಾಡ್ಕೋಬೋದು ಅನ್ನೋದು ನಾನು ಇಲ್ಲಿವರೆಗೂ ಹೇಳ್ಕೊಂಡ್ಬಂದಿದ್ದೀನಿ. ಇವತ್ತು ಡಾಬಾದ ಹೇಳಿರಲ್ಲ, ಡಾಬಾ ಸ್ಟೈಲ್ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಹಾಂ, ನೋಡಿ ಈಗ ಈ ಥರ ಪ್ರೊಸೀಜರ್ ಬಂದಿದೆ. ಮೊದಲು ಹಾಲು ಹಾಕಿದ್ವಲ್ಲ, ಎಣ್ಣೆ ಬಿಟ್ಟಿದೆ. ಲಾಸ್ಟ್ಗೆ ಮತ್ತೆ ತಿರ್ಗಾ ಇನ್ನು ಎಕ್ಸ್ಟ್ರಾ ಒಂದು ಅರ್ಧ ಲೀಟ್ರ್ ಹಾಲು ಹಾಕೋಬೇಕು. ಅದು ಹಾಕೊಂಡಾಗ ನೋಡಿ ಈಗ ಹಾಕಿದ್ದೀನಿ. ಈಗ ಮತ್ತೆ ಫ್ರೈ ಮಾಡ್ಕೊಳ್ಳೋದು ನೋಡಿ, ಈ ಥರ ಅದ್ರಲ್ಲಿ ಬರಬೇಕು. ಹಾಂ, ಈಗಲೂ ಹಾಕ್ತಿದ್ದೀನಿ. ಹಾಂ, ಫೈನಲ್ ಆಗಿ ನೋಡಿ ಆಯಿಲ್ ಹೇಗೆ ಬಿಟ್ಟಿದೆ.
ಆ ಮೊಸರಲ್ಲಿರೋದು ಆಯಿಲು ಈ ಹಾಲಲ್ಲಿ ಅದ್ರ ತನ ಏನೋ ಬಿಟ್ಬಿಡುತ್ತೆ, ಆಗ ಒಂದು ಗ್ರೇವಿ ಅನ್ನಿಸ್ಕೊಳ್ಳೋದು. ಈಗ ನೀವು ಡಾಬಾ ಹೋಗಿದ್ದೀರಾ, ಡಾಬಾ ಹೋದಾಗ ಒಂದು ಅನುಭವ ಇರುತ್ತೆ. ಆ ಗಾಡಿలో ಬೇಕಾದ್ರೆ ಇನ್ನು ಸ್ಟಾಪ್ ಹಾಕಿ ಡಾಬಾ ಹೊತ್ತು ಊಟ ಮಾಡೋ ಫಸ್ಟು, ಆಮೇಲೆ ನಡೆಯೋ ಮುಂದೆ ಅಂತ. ಆಗ ಈ ಥರ ಅಡುಗೆಗಳು ಸಿಗುತ್ತೆ. ಡಾಬಾದಲ್ಲಿ ಮಾತ್ರ ಎಲ್ಲಿಂದ ಸಿಗುತ್ತೆ ಅಂದರೆ ಚಿತ್ರದುರ್ಗ ಹಿರಿಯೂರು ಹೈವೇ ಹೋಗುತ್ತಲ್ಲ, ಪುಣೆ ಹೈವೇ, ಈ ಕಡೆ ಹೊಸಪೇಟೆ ಹೈವೇ, ಇಲ್ಲಿ ಸಿಗುತ್ತೆ. ಈಗ ಈ ಕಡೆ ಬೆಂಗಳೂರು ಸರೌಂಡಿಂಗ್ ಸ್ವಲ್ಪ ಕಷ್ಟ ಸಿಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ, ಕೇಳೋದಿರ್ತದೆ, ಆದರೆ ಜಾಸ್ತಿ ಸಿಗೋದು ಅಲ್ಲಿ. ಹಾಂ, ಸೊ ಆ ಕಡೆಗೆ ಒಂದು ಫ್ಯಾನ್ ಬೇಸ್ ಇದೆ. ಸೊ ನಾನು ಡಾಬಾಗೆಲ್ಲ ವಿಸಿಟ್ ಮಾಡಿದಾಗ ತಂದೂರಿ ರೋಟಿ ಜೊತೆಗೆ ದಾಲ್ ಫ್ರೈ ಕಾಂಬಿನೇಷನ್ ಜೊತೆ ಟ್ರೈ ಮಾಡಿದೀನಿ. ಫಸ್ಟ್ ಟೈಮ್ ಸೇವ್ ಬಾಜಿ ಜೊತೆ ಟ್ರೈ ಮಾಡ್ತಾ ಇರೋದು. ಆಲ್ಮೋಸ್ಟ್ ಪ್ರಾಸೆಸ್ ನಡೀತಾ ಇದೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಮುಗಿಯುತ್ತೆ. ನಾನು ಕಾಯ್ತಾ ಇದ್ದೀನಿ ಅವಾಗಿನ ಟೇಸ್ಟ್ ಮಾಡಿ. ಆಲ್ಮೋಸ್ಟ್ ಈಗ ಹುಡುಗರಿಗೆ ಏನಪ್ಪ ಡಾಬಾದಲ್ಲೋದ್ರೆ ಕೂತ್ಕೊಂಡ್ರೆ ಏನು ಆರ್ಡರ್ ಮಾಡೋದು, ತಂದೂರಿ ರೋಟಿ ಆರ್ಡರ್ ಮಾಡ, ರೋಟಿ ದಾಲ್ ಆರ್ಡರ್ ಮಾಡ್ರ, ಬರೀ ರೋಟಿ ಬಗ್ಗೆನೇ ಜಾಸ್ತಿ, ರೋಟಿನೇ ಸಿಗೋದು ಜಾಸ್ತಿ. ಅದೇ ಫೇಮಸ್ ಅಲ್ವಾ ಡಾಬಾಗಳು, ಅಲ್ಲಿಂದನೇ ಬಂದಿರೋದು ರೋಟಿ ಪಾಟಿ ಎಲ್ಲ ಡಾಬಾಯಿಂದನೇ. ರೋಟಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿಂದ ಜನರೇಟ್ ಆಗಿದೆ. ಹೌದು. ಸೊ ಇಷ್ಟು ದಿನ ನಾನು ಅವಾಗಲೇ ಹೇಳ್ದಂಗೆ ನಾನು ಟ್ರೈ ಮಾಡಿರೋದು ದಾಲ್ ಫ್ರೈ ಜೊತೆ, ಅದು ಬಿಟ್ರೆ ಬೇರೆ ಒಂದು ಗ್ರೇವಿ ಜೊತೆ ಟ್ರೈ ಮಾಡಿದೀನಿ. ಅಂಡ್ ಫಾರ್ ದ ಫಸ್ಟ್ ಟೈಮ್ ಸೇವ್ ಬಾಜಿ ಜೊತೆ ಟ್ರೈ ಮಾಡ್ತಾ ಇರೋದು, ಅದು ಡಾಬಾ ಸ್ಟೈಲು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ. ಸೊ ನೀವು ಏನಾದ್ರು ಸೇವ್ ಬಾಜಿ ಜೊತೆ ತಂದೂರಿ ರೋಟಿ ಟ್ರೈ ಮಾಡಿಲ್ಲ ಅಂದ್ರೆ ಸೊ ಮರೀದೆ ಟ್ರೈ ಮಾಡಿ. ಅಂಡ್ ಪ್ರಭು ಅವರು ಹೇಳಿದ್ದಾರೆ ನೀವು ಡಾಬಾಗೆ ಹೋಗೋದೇ ಬೇಡ, ಡಾಬಾನೇ ಮನೆಗೆ ತಗೊಬರ್ಬೋದು ಅಂತ. ಸೊ ಇದೇ ಪ್ರೊಸೆಸ್ ಅಲ್ಲಿ ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡ್ತಾ ಇದ್ದಾರೆ ಪ್ರಭು ಅವರು, ಅದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ. ಸೊ ಇದೇ ಔಟ್ಪುಟ್ ಬಂದೇ ಬರುತ್ತೆ ಅಂತಾನೆ ಹೇಳ್ಬೋದು. ಈಗ ನೋಡಿ ಫೈನಲ್ ಆಗಿ ಗ್ರೇವಿ ರೆಡಿ ಆಗಿದೆ. ಈಗ ಫೈನಲ್ ಟಚ್ ಅಪ್ ಏನಪ್ಪಾ ಅಂದ್ರೆ ನೋಡಿ, ಈಗ ಆಯಿಲ್ ಎಲ್ಲ ಬಿಟ್ಟಿದೆ, ನೀಟಾಗಿ ಬಿಟ್ಟಿದೆ. ಈಗ ಬನ್ನಿ ಇಲ್ಲಿ ಹತ್ರ ಬನ್ನಿ ತೋರಿಸ್ತೀನಿ. ಈಗ ನೋಡಿ ಈ ಥರ ಆಯಿಲ್ ಬಿಟ್ಟಿದೆ, ಆಯಿಲ್ ಬಿಟ್ಟಿದೆ, ಗ್ರೇವಿ ರೆಡಿ ಆಗಿದೆ ಅಂತ ಅರ್ಥ. ಈಗ ಫೈನಲ್ ಆಗಿ ಸೇವನ್ನ ಹಾಕ್ತಾ ಇದ್ದೀನಿ. ಯಾವ್ದಾರ ಸೇವ್ ಹಾಕೋಬೇಕು, ಉದ್ದುದ್ದ ಸೇವ್ ಇನ್ನೂ ಬರುತ್ತೆ. ಹಾಂ, ನಮ್ಮ ಸೈಡ್ ಸಿಗುತ್ತೆ. ಈಗ ನನಗೆ ಮನೆ ಹತ್ರ ಇದು ಸಿಕ್ಕಿದೆ, ಇದು ಹಾಕ್ತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ. ಈಗ ನೋಡಿ ಹಾಕ್ತಾ ಇದ್ದೀನಿ. ಈಗ ಇಷ್ಟೇ. ಹಾಂ, ಇದು ಚೆನ್ನಾಗಿ ಜಾಸ್ತಿ ಕುದಿಸ್ಲೂಬಾರ್ದು, ಅದೇ ಮೆತ್ತೆ ಆಗೋಯ್ತದೆ. ಹಾಂ, ಇಷ್ಟೇ. ಸ್ವಲ್ಪ ಮೀಡಿಯಮ್ ಆಗಿ. ಹಾಂ, ಮೀಡಿಯಮ್ ಆಗಿ ಆಫ್ ಮಾಡಿಬಿಡ್ಬೇಕು. ನೋಡಿ ಮುಗೀತಾ ಕೊನೆಗೆ. ಈಗ ಒಂದು ಲುಕ್ ಬಂತು ಅದಕ್ಕೆ. ಹಾಂ ನೋಡಿ, ಈಗ ಮೇಲೆ ತುಪ್ಪ ಹಾಕ್ತಾ ಇದ್ದೀನಿ. ನೋಡಿ ಫೈನಲ್ ಆಗಿ ಯಾವ ಥರ ಕಾಣಿಸ್ತಾ ಇದೆ ಗ್ರೇವಿ. ಇದು ಈಗ ನೆಂದ್ಬಿಟ್ಟು ಚೆನ್ನಾಗುತ್ತೆ. ಈಗ ಅಷ್ಟರಲ್ಲಿ ನಾವು ರೋಟಿ ಮಾಡ್ಕೊಬಿಡೋಣ ಅಲ್ವಾ. ಹಾಂ ನೋಡಿ ಹೇಗೆ ಹೇಗೆ ಹಾ 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 ಹೆಂಗೆ ಘಮ ಘಮ ಅಂತ ಇದೆ. ಹಾಂ, ಇವಾಗ ಒಂದು ಲುಕ್ ಬಂತು ಸೇವ್ ಬಾಜಿಗೆ. ಸೊ ಸೇವ್ ಹಾಕಿದ್ಮೇಲೆ ಅದಕ್ಕೊಂದು ಅರ್ಥ ಬಂದಂಗೆ ಆಗಿದೆ ನೋಡಿ. ಮಸಾಲೆ ಕಾಯ್ತಾ ಇತ್ತು, ಸೇವ್ ಯಾವಾಗ ಬರುತ್ತೆ. ಹೌದು, ತುಪ್ಪ ಹಾಕಿದೀವಿ ಈಗ, ಅದ್ರ ಟೇಸ್ಟ್ ಎಕ್ಸ್ಟ್ರಾ ಎರಡು ಬರುತ್ತೆ ನೋಡಿ. ಹಾಂ ನೋಡಿ, ಈ ಥರ ಆಗಿ ಸಿದ್ಧೇ ಇರುತ್ತೆ. ಇದನ್ನೇ ಬಳಸ್ಕೊಂಡು ಮನೇಲಿ ರೋಟಿ ಮಾಡಬಹುದು. ಇವಾಗ ಕೆಲವರು ಕೈಯಲ್ಲಿ ಇದು ಮಾಡಕ್ ಬರಲ್ಲ. ಈಗ ಮನೇಲಿ ಲಟ್ಟಣಿಗೆ ಅಂತ ಇದ್ದೇ ಇರುತ್ತಾ, ಸುಮ್ಮನೆ ಹಿಂಗೆ ಅನ್ನೋದು ಜಾಸ್ತಿ ಉದ್ದಾನೂ ಬರಬಾರ್ದು ಇದು. ಓಕೆನಾ? ಅದು ಕಾಯ್ತಾ ಇದೆ ಹಂಚು. ಈ ಹಂಚಲ್ಲಿ ಹೇಗೆ ಬಳಸ್ಕೊಳ್ಳೋ ಮನೇಲಿ ಇದ್ದೇ ಇರುತ್ತೆ ಹಂಚ್ಗಳು. ಒಂಚೂರು ನೀರು ಹಿಂಗೆ ಸವರ್ಕೊಳ್ಬೇಕು, ಹಂಚು ಗಂಟಬೇಕು, ಅದು ಬಿಡಬಾರ್ದು. ನೋಡಿ ಆಯ್ತಲ್ವಾ? ಒಂಚೂರು ನೀರು ಹಾಕೋಬಿಟ್ಟು ನೋಡಿ ಬಬಲ್ಸ್ ಬರ್ತಾ. ಹೌದು. ಸೊ ಮನೇಲಿ ಮಾಡಕ್ಕೆ ಈ ಪ್ರಾಸೆಸ್ ಕನ್ವೀನಿಯಂಟ್. ಬಬಲ್ಸ್ ಬಂದ ತಕ್ಷಣ ಇದನ್ನ ನಿಧಾನಕ್ಕೆ ಹಿಂಗೆ ಬೇಯಿಸ್ಕೊಳ್ಬೇಕು. ನೋಡಿ ನೋಡಿ ಯಾವ ಥರ ಹೋಗ್ತಾ ಇದೆ. ಹೌದು, ಒಂದು ಒಳ್ಳೆ ಆಲ್ಟರ್ನೇಟಿವ್ ಮೆಥಡ್ ಅಂತ ಹೇಳ್ಬೋದು ಇದು. ಮನೇಲಿ ಇರಲ್ಲ. ಹೌದು. ಇದನ್ನ ಬಬಲ್ಸ್ ಬಂತು, ಹಂಚು ಇದಾದ್ಮೇಲೆ ಅದೇ ಬಿಟ್ಬಿಡುತ್ತೆ ಹೀಗೆ. ನೋಡಿ ರೆಡಿ ಆಗಿದೆ. ಹೇಗೆ ಕಾಣಿಸ್ತಾ ಇದೆ ರೋಟಿ. ಸೊ ಆಯಿಲ್ ಹಂಗಾರೆ ಆಯಿಲ್ ಹಾಕೊಂಡು ಹಾಕೋದು ಆಪ್ಷನಲ್. ಆಯಿಲ್ ಬೇಕಂದ್ರೆ ಆಯಿಲ್ ಹಾಕೋಬಹುದು. ನಿಮಗೆ ಬಟರ್ ಬೇಕು, ತುಪ್ಪ ಬೇಕು, ತುಪ್ಪನೂ ಹಾಕ್ತೀನಿ ನೋಡಿ. ಈಗ ಆಯಿಲರ್ ಹಾಕೋಬಹುದು, ತುಪ್ಪನಾರ ಹಾಕೋಬಹುದು, ಇಲ್ಲ ಅಂದ್ರೆ ಬೆಣ್ಣೆ, ಬಟರ್ ನಾನ್. ಹೌದು, ಬಟರ್ ನಾನ್ ಇಷ್ಟೇ. ಈಗ ನಾನು ತುಪ್ಪ ಹಾಕ್ತಾ ಇದ್ದೀನಿ ನೋಡಿ, ಬೆಂದಾಗಿದೆ. ಇಷ್ಟೇ ಡಾಬಾದಲ್ಲಿರೋ ಮರ್ಮ ಇಷ್ಟೇ. ಫೈನಲ್ ಆಗಿ ಎಲ್ಲ ಮುಗ್ದಿದೆ ಸರ್. ರೋಟಿ ಎಲ್ಲ ಮುಗ್ದಿದೆ, ತಟ್ಟೆಗೂ ಬಂದಾಗಿದೆ. ಈಗ ನಿಮ್ಗೆ ಕೊಡ್ತೀನಿ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ ಅವರು ಮನೇಲಿ ಮಾಡ್ಕೊಳ್ಳಿ. ಡಾಬಾನೇ ಮನೆಗೆ ತರಬೇಕು ಮಾಡಿದೀನಿ. ತಪ್ಪಿದ್ರೆ ತಪ್ಪು ಅನ್ನಿ, ಸರಿ ಇದ್ರೆ ಸರಿಯೇನಿ. ಸರಿ. ಸೊ ಫೈನಲಿ ಕಂಪ್ಲೀಟ್ ಪ್ರಾಸೆಸ್ ನಾನು ವಿಟ್ನೆಸ್ ಮಾಡಿದೆ ಅವಾಗಿಂದ. ಒಂದ್ ಕಡೆ ತಂದೂರಿ ರೋಟಿ ಪ್ರಿಪೇರ್ ಮಾಡಿದ್ರು, ಒಂದ್ ಕಡೆ ಸೇವ್ ಬಾಜಿ ಪ್ರಿಪೇರ್ ಆಯ್ತು. ಸೊ ಇವಾಗ ಟೇಸ್ಟ್ ನೋಡ್ತಾ ಇದೀನಿ. ಸೊ
ನೋಡ್ಬೋದು ಇಲ್ಲಿ ರೋಟಿ. ಸೊ ಈಗ ಒಂದು ಪೀಸ್ ಮಾಡಿ, ಸೊ ವಿತ್ ಸೇವು ಒಂದು ಫೋಲ್ಡ್ ಮಾಡಿ ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ. ಸೂಪರ್ ಆಗಿದೆ. ಆ ತುಪ್ಪ ಏನು ಹಾಕೊಂಡ್ವಿ ಅಡಿಷನಲ್ಲು, ಚೆನ್ನಾಗಿ ಮಸಾಲೆ ಎಲ್ಲ ನೀಟಾಗಿ ಕನ್ವೀನಿಯೆಂಟಾಗಿ ನೀಟಾಗಿ ಏನು ಬೇಕು ಅದಕ್ಕೆ ನೀಟಾಗಿ ಮಿಕ್ಸ್ ಆಗಿದೆ. ಸೊ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಸೊ ಪ್ರಭು ಅವರೇ, ನಾನು ಹೇಳಿದ್ದೇನೆ ನಿಮಗೆ, ನಾನು ದಾಲ್ ಫ್ರೈ ಮಾತ್ರ ಟ್ರೈ ಮಾಡಿದ್ದೀನಿ ಅಂತ. ಸೊ ಇನ್ಮೇಲೆ ನನ್ನ ಮೆನುಗೆ ಫಸ್ಟ್ ಪ್ರಿಫರೆನ್ಸ್ ಇದೇ ಆ್ಯಡ್ ಆದಂಗಾಯ್ತು. ಸೊ ಪ್ರಭು ಅವ್ರು ಅವಾಗಲೇ ಒಂದು ಡೈಲಾಗ್ ಹೇಳಿದ್ರು, ಏನಂತ, ಡಾಬಾ ಸ್ಟೈಲ್ನ ನಿಮ್ಮ ಮನೆಗೆ ತರ್ಬೋದು ಅಂತ. ನನ್ಗೆ ಯೋಚನೆ ಆಗಿತ್ತು ಹೆಂಗ್ ತರ್ಬೋದು ಇದು ಅಂತ. ಯಾಕಂದ್ರೆ ಅವಾಗಲೇ ಹೇಳ್ದಂಗೆ ಡಾಬಾ ಇರುವಂತ ಎಕ್ವಿಪ್ಮೆಂಟ್ಸು ತಂದೂರಿ ರೋಟಿ ಮಾಡಕ್ ಇರೋದಿಲ್ಲ. ಆಮೇಲೆ ಈ ಗ್ರೇವಿನ ಹೆಂಗ್ ಮಾಡೋದು ಅದು ಕಷ್ಟ ಅಂತ. ಹೌದು. ಸೊ ಇವಾಗ ಆ ಡಾಬಾ ಸ್ಟೈಲ್ ರುಚಿನ ಇವ್ರೇನು ನಿಮ್ಗೆ ಮನೇಲಿ ಮಾಡ್ಕೊಳ್ಳೋ ತರ ತೋರಿಸಿದ್ದಾರೆ. ಸೊ 100% ಮ್ಯಾಚ್ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ರೋಟಿನೂ ಅಷ್ಟೇ ಡಾಬಾದಲ್ಲಿ ಹೆಂಗ್ ಕೊಡ್ತಾನೆ, ಸೊ ಅದೇ ರೀತಿ ಇದೆ, ನೋಡ್ಬೋದು ನೀವು ನೀಟಾಗಿ. ಸೊ ಕಂಪ್ಲೀಟ್ ಪ್ರಾಸೆಸ್ ನಾವು ವಿಡಿಯೋದಲ್ಲಿ ತೋರಿಸಿದ್ವಿ. ಸೊ ಇದೆಲ್ಲ ನೋಡಿದ್ಮೇಲೆ ಹೇಳ್ಬೋದು, ನಿಜವಾಗ್ಲೂ 101% ನೀವು ಡಾಬಾ ಸ್ಟೈಲ್ ನಿಮ್ಮ ಮನೆಗೆ ತಂದು ನೀವು ಆರಾಮಾಗಿ ಮಾಡ್ಕೋಬಹುದು ಅಂತ. ಏನಿಲ್ಲ ಸರ್, ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸಿಂಪಲ್ ಮೆಥಡ್. ಹೌದು, ಅದೇ ಮಾಡ್ಬೇಕಂದ್ರೆ ಮನ್ಸ್ ಕೊಟ್ಟು ಮಾಡ್ಬೇಕು. ಯಾವಾಗಲೂ ನಿಜ ಹೇಳದಲ್ಲ, ಮನ್ಸ್ ಕೊಟ್ಟು ಮಾಡಿದ್ರೆ ಅದು ಕೆಲಸ ಬೇಗ ಆಗ್ಬಿಡುತ್ತೆ. ಹೌದು. ಈಗ ಝೊಮ್ಯಾಟೊ ಬಂದ್ಬಿಟ್ಟಿದೆ, ಎಲ್ಲ ಬರುತ್ತೆ. ಹೌದು, ಅವ್ರಿಗೂ ದುಡಿಮೆನೆ ಇಲ್ಲ ಅಂತ ಹೌದು, ಹೇಳ್ತಾರೆ. ಹೌದು. ಮನೇಲಿ ಆದಷ್ಟು ಟ್ರೈ ಮಾಡಿದ್ರೆ ಸೊ ನಿಮ್ಗೊಂದು ಇನ್ನೂ ಹೊಸ ಟ್ರೈ ಮಾಡಕ್ ಹೆಲ್ಪ್ ಆಗುತ್ತೆ. ಸೊ ಅದೇ ರೀತಿ ನಾವು ರೆಸಿಪೀಸ್ ನಮ್ಮ ಚಾನಲ್ ತೋರಿಸ್ತಾ ಇರ್ತೀವಿ. ಈಗ ಒಂದು 15 ಜನ ಬಂತಾರೆ, ಈಗ ಡಾಬಾವರೆ 2.5-3-4 ಸಾವಿರ ಖರ್ಚಾಗುತ್ತೆ. ಅದನ್ನೇ ಸಿಂಪಲ್ ಆಗಿ ಒಂದು 500 ರೂಪಾಯಿ ಖರ್ಚು ಮಾಡಿದ್ರೆ ಮನೇಲಿ ಎಲ್ಲ ತಿನ್ಬೋದು. ಹೌದು. ಸೊ ಇನ್ನೊಂದು ಬೈಟ್ ತಗೋತೀನಿ ನಾನೀಗ ಟೇಸ್ಟ್ಗೆ. ನಿಲ್ಲಿಸಾಗೆ ಮನ್ಸಾಗ್ತಾ ಇಲ್ಲ, ಕಂಟಿನ್ಯೂಸ್ ತಿನ್ಬೇಕಂತ. ಸೊ ಇನ್ನೊಂದು ಫೋಲ್ಡ್ ಮಾಡಿ ವಿತ್ ಸೇವೆಲ್ಲ ಅಡಿಷನಲ್ ಆಗಿ ಎಕ್ಸ್ಟ್ರಾನು ಹಾಕೊಂಡಿದ್ದೀವಿ ನಾವು, ಮೇಲ್ಗಡೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅನ್ನೋ ರೀತಿಲಿ. ಸೊ ಇನ್ನೊಂದು ಬೈಟ್ ತಗೋತಾ ಇದೀನಿ ಈಗ. ಟೊಮೊಟೊ ನೀಟಾಗಿ ಕಂಬೈನ್ ಆಗಿ, ಈರುಳ್ಳಿನೂ ಅಷ್ಟೇ ಒಂದು ಅದಕ್ಕೆ ಬೇಯಿಸಿರೋದ್ರಿಂದ ಸೊ ಟೇಸ್ಟ್ ಅಂತೂ ಆಸ್ ಯೂಶುವಲ್ ಇವ್ರು ಮಾಡಿದ್ದಾರೆ ಅಂದಮೇಲೆ ಒಂದು ಎರಡನೇ ಮಾತಿಲ್ಲ. ಸೊ ಅಲ್ಟಿಮೇಟ್ ಆಗಿದೆ. ಸೊ ಇದೇ ರೀತಿ ರೆಸಿಪೀಸ್ನ ನೀವು ಮರಿದೇ ಮನೇಲಿ ಟ್ರೈ ಮಾಡಿ. ಸೊ ಇನ್ ಜನರಲ್ ಹೇಳೋದ್ರೆ ಪ್ರಭು ಅವ್ರ ಕೈ ರುಚಿ ನೋಡ್ಬೇಕು ಅಂದ್ರೆ ನೀವು ಶ್ರೀ ಹೋಟ್ಲಿಗೆ ವಿಸಿಟ್ ಮಾಡ್ಲೇಬೇಕು. ಸೊ ನೀವೇನೇ ಬೇಕಾದ್ರೂ ಇದ್ರನ್ನ ಕೇಳ್ಕೋಬಹುದು ಬಂದು. ಸೊ ಎನಿ ಟೈಮ್ ಮಂಡೇ ಟು ಸ್ಯಾಟರ್ಡೆ ಇದ್ದೇ ಇರ್ತಾರೆ ಪ್ರಭು ಅವರು. ಹೌದು, ನಿಜ. ಹೌದು. ಸೊ ಮರಿದ ನೀವು ಶ್ರೀ ಹೋಟ್ಲಿಗೆ ವಿಸಿಟ್ ಮಾಡಿ, ಪ್ರಭು ಅವ್ರ ಕೈ ರುಚಿನ ಮರಿದ ಟ್ರೈ ಮಾಡಿ. ಸೊ ಇವಾಗ ಕಂಪ್ಲೀಟ್ ತಿಂದು ಮುಗಿಸ್ಬಿಡ್ತೀನಿ ನಾನು, ಬಿಸಿ ಇದೆ. ತಿಂದು ಮುಗಿಸಿ ಮತ್ತೆ ನಿಮ್ಗೆ ಸಿಗ್ತೀನಿ. ಸೊ ಫೈನಲಿ ಸೇವ್ ಬಾಜಿ ಜೊತೆಗೆ ತಂದೂರಿ ರೋಟಿ, ಅದು ಡಾಬಾ ಸ್ಟೈಲಲ್ಲಿ. ಡಾಬಾ ಸ್ಟೈಲ್ನ ನೀವು ಮನೇಲಿ ಮಾಡ್ಕೊಳ್ಳೋ ಅಂತ ಸ್ಟೈಲಲ್ಲಿ ಪ್ರಭು ಅವರು ಈ ವೀಕ್ ನಿಮಗೆ ಈ ರೆಸಿಪಿನ ತೋರಿಸ್ಕೊಟ್ಟಿದ್ದಾರೆ. ಸೊ ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಪ್ರಭು ಅವ್ರು ಯಾವ ಪ್ರೊಸೆಸ್ಲಿ ಮಾಡಿದ್ರು ಮರಿದೇ ಮನೇಲಿ ಟ್ರೈ ಮಾಡಿ. ಸೊ ನೀವು ಹೇಳ್ತೀರಿ ಡಾಬಾ ಸ್ಟೈಲ್ ರೆಸಿಪಿ ನಮ್ಮ ಮನೇಲೂ ಬಂತು ಅಂತ. ನೆಕ್ಸ್ಟ್ ವಾರ ಮತ್ತೆ ಹೊಸ ರೆಸಿಪಿ ಜೊತೆ ಪ್ರಭು ಅವ್ರ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಹಾಗೆ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವ ನಮ್ಮ ಚಾನಲ್ ಹೊಸದಾಗಿ ನೋಡ್ತೀರಾ, ಮರಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.